ಈಗ ನೋಡಿ ಆ ತಾಯಿ ನಗ್ತಾ ಕೂತಿರೋದು. ಅಲ್ಲ, ಕಾಯಿ ಹೊಡೆದ್ಬಿಟ್ಟೆ, ಹೂನಾರ ತಂದು ಕೊಟ್ಬಿಟ್ಟೆ, ದೇವಸ್ಥಾನಕ್ಕೆ ಒಂದು 1,00,000 ಕೊಟ್ಟಿವನಿ, ಏನು ಅನ್ನಂಗಿಲ್ಲ ಅಂತ ಕೂತ್ಕೋಬಾರ್ದು. ಹೆಂಗೆ ಇದು ಗೊತ್ತಾ, ಮನೆಗೆ ನೆಂಟರು ಬರ್ತಾರೆ, ಅವ್ರು ಬಂದರು ಅಂತೇಳಿ ಬಗೆ ಬಗೆ ಸಿಹಿ ತಿಂಡಿ ಎಲ್ಲ ಮಾಡಿ, ಒಳ್ಳೆ ಪಾಯಸ ಎಲ್ಲ ಮಾಡಿ, ತರಕಾರಿ ಸಾಂಬಾರು ಮಾಡಿ ಅಚ್ಚುಕಟ್ಟಾಗಿ ಬಡಿಸ್ಬಿಟ್ಟು ಮಾರಮ್ಮ ಕೂತ್ಬಿಟ್ರೆ, ಇದ್ಯಾಕೆ ಅಮ್ಮ ಅಡುಗೆ ಚೆನ್ನಾಗಿ ಮಾಡೋಳು ಹಿಂಗೆ ಕೂತವಳೆ ಅಂದ್ಕಂತ. ನೀವು ನಗ್ನಗ್ತಾ ಬಡಿಸಿದ್ರೆ ಉಪ್ಪು ಖಾರ ಕಮ್ಮಿ ಇದ್ರೂ ಸಂತೋಷವಾಗಿ ಊಟ ಮಾಡ್ತಾರೆ. ಹಂಗೆ ಇಲ್ಲಿ ಕಾಯಿ ಇಟ್ಬಿಟ್ಟೆ, ಕರ್ಪೂರ ಹಚ್ಬಿಟ್ಟೆ, ಹೂನಾರ ಹಾಕ್ಬಿಟ್ಟೆ ಅಂತ ಸಪ್ಪು ಕೂತ್ಕೊಂಡ್ಬಿಟ್ರೆ ರೇಣುಕ ಎಲ್ಲಮ್ಮ ಅನ್ಕೋತಾಳೆ, ಇದು ಬೇಕಿತ್ತ ನನಗೆ, ನೀನು ಯಾಕೆ ಹಿಂಗೆ ಕೂತಿದ್ದೆ ಅಂತ. ಅದಕ್ಕೆ ದಯಮಾಡಿ ಒಂದು ಸಾರ್ಥಕವಾದ ಕೆಲಸ ಮಾಡಿದ್ದೀರಿ. ಈ ಸಂದರ್ಭದಲ್ಲಿ ಆ ತಾಯಿ ಪಾದಕ್ಕೆ ಜೈಕಾರ ಆಗ್ತೇವೆ, ಉಧೋ ಉಧೋ ಎಲ್ಲಮ್ಮ ಅಂತ ನೋಡಿ. ಅದಕ್ಕೆ ಈ ಘೋಷಣೆ, ನಮ್ಮ ಹೃದಯ ತುಂಬಿ ಬರ್ತಕ್ಕಂಥ ಘೋಷಣೆ ಭಗವತಿಗೆ ಸಂತೋಷ ತರಲಿಕ್ಕೆ ಸಾಧ್ಯ. ರೇಣುಕಾ ಎಲ್ಲಮ್ಮನಿಗೆ ಸಂತೋಷ ಆಗಬೇಕಾದ್ರೆ ಆ ತಾಯಿ ನಾಮಾಮೃತ ನಮ್ಮ ನಾಲಿಗೆ ಮೇಲೆ ನಲಿಬೇಕು. ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು ದಬ್ಬೆಘಟ್ಟ ಹುಬ್ಬಳ್ಳಿಯ ಚಂದ್ರಾಪುರ ಗ್ರಾಮದ ತಾಯಿ ರೇಣುಕಾ ಎಲ್ಲಮ್ಮ ದೇವಿಯ ದೇವಾಲಯದ ಉದ್ಘಾಟನೆ ಬಹಳಷ್ಟು ಹಣವ್ಯಯ ಮಾಡಿ ತಾವು ಚಂದದ ದೇವಸ್ಥಾನ ಕಟ್ಟಿದ್ದೀರಿ. ಶಿಲಾ ದೇವಸ್ಥಾನ ಬಹಳ ಭವ್ಯವಾಗಿ ಮೂಡಿಬಂದಿದೆ, ಕುಂಭಾಭಿಷೇಕವಾಗ್ತಿದೆ. ಪರಮ ಪೂಜ್ಯ ಗುರುಗಳ ಪಾದಾರವಿಂದದ ಸ್ಪರ್ಶದಿಂದ ಗ್ರಾಮ ಪಾವನವಾಗಿದೆ, ದೇವಸ್ಥಾನ ಲೋಕಾರ್ಪಣೆ ಆಗ್ತಿದೆ. ಇದರ ಜೊತೆಯಲ್ಲಿ ನಿಮ್ಮ ಪ್ರೀತಿಯ ಕಲಾವಿದ ಶಿವಾರ ಉಮೇಶ್ ಮತ್ತು ಸಂಗಡಿಗರಿಂದ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಇದೇ ರೀತಿಯಾಗಿ ಕುಳಿತು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ತುಂಬ ಸಂತೋಷ. ನಿಮ್ಮೆಲ್ಲರ ಭಾವನೆ, ನಿಮ್ಮೆಲ್ಲರ ಭಕ್ತಿ ಹೀಗೆ ಇರಲಿ, ಕಾರ್ಯಕ್ರಮ ಶಿಸ್ತುಬದ್ಧವಾಗಿರಲಿ, ಆ ಭಗವತಿಯ ಒಂದು ಸೇವೆ ನಿರಂತರವಾಗಿ ಸಾಗಲಿ ಅಂತೇಳಿ ಆಶಿಸುತ್ತಾ ಜಗದಂಬೆಯನ್ನು ಪ್ರಾರ್ಥನೆ ಮಾಡೋಣ. ಹಲವಾರು ಗೀತೆಗಳ ಮೂಲಕ ಅಮ್ಮನಿಗೆ, ಆ ತಾಯಿ ರೇಣುಕಾ ಎಲ್ಲಮ್ಮನಿಗೆ ನಮ್ಮೆಲ್ಲರ ಪದಗಳ ಪುಷ್ಪಾಂಜಲಿಯನ್ನು ಆ ತಾಯಿ ಪಾದಕ್ಕೆ ಅರ್ಪಿಸೋಣ. ಹನುಮಂತ ಹೇಗೆ ಸಾಧ್ಯ ಹನುಮಂತ, ಅದೇಗೆ ಸಾಧ್ಯ, ನಿನ್ನಂತೆ ನಾನಾಗಲಾರೆ ಏನು ಮಾಡಲಿ ಹನುಮ, ನಿನ್ನಂತಾಗದೆ ನನ್ನವನಾಗಲೆ ನಿನ್ನ ಪ್ರಭು ಶ್ರೀರಾಮ, ನಿನ್ನ ಪ್ರಭು ಶ್ರೀರಾಮ, ನಿನ್ನಂತೆ ನಾನಾಗಲಾರೆ ಏನು ಮಾಡಲಿ ಹನುಮ, ನಿನ್ನಂತಾಗದೆ ನನ್ನವನಾಗಲೆ ನಿನ್ನ ಪ್ರಭು ಶ್ರೀರಾಮ, ನಿನ್ನ ಪ್ರಭು ಶ್ರೀರಾಮ. ಜಗಳವ ಕಂಡರೆ ಓಡುವೆ ದೂರ, ಎದೆಯಲ್ಲಿ ದವಡವ ಹನುಮ, ಜಗಳವ ಕಂಡರೆ ಓಡುವೆ ದೂರ, ಎದೆಯಲ್ಲಿ ದವಡವ ಹನುಮ, ರಕ್ಕಸರಾನ ಕನಸಲ್ಲಿ ಕಂಡರು ಬದುಕಿಯ ಪೂರ್ಣ ವಿರಾಮ, ಜಗಳವ ಕಂಡರೆ ಓಡುವೆ ದೂರ, ಎದೆಯಲ್ಲಿ ದವಡವ ಹನುಮ, ರಕ್ಕಸರಾನ ಕನಸಲ್ಲಿ ಕಂಡರು ಪೂರ್ಣ ವಿರಾಮ, ಅಟ್ಟವನತ್ತುವ ಶಕ್ತಿಯೂ ಇಲ್ಲ ಅಂತ ದೇಹವು ಹನುಮ, ಅಟ್ಟವನತ್ತುವ ಶಕ್ತಿಯೂ ಇಲ್ಲ ಅಂತ ದೇಹವು ಹನುಮ, ಬೆಟ್ಟವನೆತ್ತುವೆನೆಂದರೆ ನನ್ನ ನಂಬುವನೇ ಶ್ರೀರಾಮ, ನಂಬುವನೇ ಶ್ರೀರಾಮ, ನಿನ್ನಂತೆ ನಾನಾಗಲಾರೆ ಏನು ಮಾಡಲಿ ಹನುಮ, ನಿನ್ನಂತಾಗದೆ ನನ್ನವನಾಗಲೆ ನಿನ್ನ ಪ್ರಭು ಶ್ರೀರಾಮ, ನಿನ್ನ ಪ್ರಭು ಶ್ರೀರಾಮ.
ಎಟುಕದ ಅಣ್ಣನು ನಾ ತರಲಾರೆ ಮೇಲಕ್ಕೆ ಎಗರಿ ಹನುಮ ಎಟುಕದ ಅಣ್ಣನು ನಾ ತರಲಾರೆ ಮೇಲಕ್ಕೆ ಎಗರಿ ಹನುಮ ಸೂರ್ಯನ ಹಿಡಿಯುವ ಸಾಹಸ ಕಿಳಿದರೆ ಅಕ್ಷಣ ನಾ ನಿರ್ನಾಮ ಸೂರ್ಯನ ಹಿಡಿಯುವ ಸಾಹಸ ಕಿಳಿದರೆ ಅಕ್ಷಣ ನಾ ನಿರ್ನಾಮ ಆದಿಯ ಅಳ್ಳವ ದಾಟಲು ಸಾಧ್ಯ ಹೀಗಿರುವಾಗ ಹನುಮ ಆದಿಯ ಅಳ್ಳವ ದಾಟಲು ಸಾಧ್ಯ ಹೀಗಿರುವಾಗ ಹನುಮ ಸಾಗರ ದಾಟುವ ಅಂಬಲ ಸಾಧ್ಯವೇ ಅಯ್ಯೋ ರಾಮ ರಾಮ ಅಯ್ಯೋ ರಾಮ ರಾಮ ನಿನ್ನಂತೆ ನಿನ್ನಂತೆ ನಾನಾಗಲಾರೆ ಏನು ಮಾಡಲಿ ಹನುಮ ನಿನ್ನಂತಾಗದೆ ನನ್ನವನಾಗದೆ ನಿನ್ನ ಪ್ರಭು ಶ್ರೀರಾಮ ನಿನ್ನ ಪ್ರಭು ಶ್ರೀರಾಮ ಮನಸ್ಸಲ್ಲಿ ನಿನ್ನ ಉಸಿರಲಿ ತುಂಬಿದೆ ರಾಮನ ನಾಮ ಕನಸಲ್ಲಿ ಮನಸ್ಸಲ್ಲಿ ನಿನ್ನ ಉಸಿರಲಿ ತುಂಬಿದೆ ರಾಮನ ನಾಮ ಚಂಚಲವಾದ ನನ್ನಿ ಮನದಲ್ಲಿ ನಿಲ್ಲುವರಾರೋ ಹನುಮ ಚಂಚಲವಾದ ನನ್ನಿ ಮನದಲ್ಲಿ ನಿಲ್ಲುವರಾರೋ ಹನುಮ ಭಕ್ತಿಯೂ ಇಲ್ಲ ಶಕ್ತಿಯೂ ಇಲ್ಲ ಹುಟ್ಟಿದೆಯೇ ತಕೋ ಕಾಣೆ ಭಕ್ತಿಯೂ ಇಲ್ಲ ಶಕ್ತಿಯೂ ಇಲ್ಲ ಹುಟ್ಟಿದೆಯೇ ತಕೋ ಕಾಣೆ ನೀ ಕೃಪೆ ಮಾಡದೆ ಹೋದರೆ ಹನುಮ ನಿನ್ನ ರಾಮನ ಹಾಣೆ ನಿನ್ನ ರಾಮನ ಹಾಣೆ ನಿನ್ನಂತೆ ನಿನ್ನಂತೆ ನಾನಾಗಲಾರೆ ಏನು ಮಾಡಲಿ ಹನುಮ ನಿನ್ನಂತಾಗದೆ ನನ್ನವನಾಗದೆ ನಿನ್ನ ಪ್ರಭು ಶ್ರೀರಾಮ ನಿನ್ನ ಪ್ರಭು ಶ್ರೀರಾಮ ನಿನ್ನ ಪ್ರಭು ಶ್ರೀರಾಮ ನಿನ್ನ ಪ್ರಭು ಶ್ರೀರಾಮ ಹನುಮ ದೇವ ಈ ನಾರದರಾದವರು ಭೂಲೋಕದ ಕಡೆ ಬಂದಾಗ ಮೊಟ್ಟ ಮೊದಲು ಬಂದಂತ ಸ್ಥಳ ಯಾವುದು? ಈಗಿನ ಮಹದೇಶ್ವರ ಬೆಟ್ಟಕ್ಕೆ ಹೋಗಬೇಕಾದ್ರೆ ತಾಳಬೆಟ್ಟ ಅಂತ ಸಿಗುತ್ತಲ್ಲ, ಅಲ್ಲಿಗೆ ನಾರದರು ಬಂದರು. ಮಾದಪ್ಪ ಓದ ಮೇಲದು ತಾಳಬೆಟ್ಟ ಆಗಿದ್ದು. ಅದಕ್ಕೂ ಮೊದಲು ಬೆಟ್ ಕುರುಬರು, ಜೇನು ಕುರುಬರು, ಸೋಲುಗುರು ಜನ ಕರಿಕಲನ್ನು ಇಟ್ಟುಕೊಂಡು ಕಲ್ಲನೇ ದೇವರು ಅಂತ ಪೂಜೆ ಮಾಡ್ತಾ ಇರ್ತಾರೆ. ನಾರದರವರ ಭಕ್ತಿಯನ್ನು ಕಂಡು ಹೇಳ್ತಾರೆ, ಕಾಡ್ ಜನಾದ್ರ ಮೇಲೆ ಎಂತಹ ಭಕ್ತಿ ತುಂಬಿದೆ. ನಿಮ್ಮ ಹಚ್ಚಲವಾದ ಭಕ್ತಿಗೆ ಜಗತ್ ಪ್ರಸಿದ್ಧನಾದ ಕನ್ನನೇ ಅವತಾರ ಎತ್ತಿ ಬಂದು ನಿಮಗೆಲ್ಲ ಲಿಂಗ ಪ್ರೋಕ್ಷಣೆ ಮಾಡ್ತಾನೆ, ಹೀಗೆ ಪೂಜೆ ಮಾಡ್ತೀರಿ ಅಂತ ಕಾಡು ಜನರಿಗೆ ಅಭಯವನ್ನ ಕೊಟ್ಟ ನಾರದರು ಅದೇ ಬೆಟ್ಟಗಳ ಸಾಲಿನಲ್ಲಿ ಬಂದರು. ಈಗ ನಾವು ತಾಳಬೆಟ್ಟ ಬಿಟ್ಟು ಮೊದಲ ಬೆಟ್ಟ ಹತ್ತಿದಿರ್ಬೇಕಾದ್ರೆ ಬಲಭಾಗಕ್ಕೊಂದು ದಾರಿ ಸಿಗುತ್ತೆ, ಕೊಂಬಡಿಕ್ಕಿ ಪಾದದಾರಿ ತವಸಾರೆ ಒಡ್ಡು ಅಂತ. ಆ ಬಯಲಿನಲ್ಲಿ ಹಾಗನ ಕಾದಲೊಬ್ಬ ದುಷ್ಟವಾಸವಾಗಿದ್ದಂತೆ. ಅವನೇ ದಿದಿಮಿಯ ಮಗನಾಗಿರ್ತಕ್ಕಂಥ ಶ್ರವಣ. ಇವನೆಂತ ಕುರುರಿ ಅಂದ್ರೆ ಯಾರು ಶಿವ ಅಂತವರನ್ನ ಕರೆತಂದು ಕಲ್ಬಂಡೆ ಒಳಗಡೆ ಕೂಡ ಹಾಕೋದು. ಲೋಕಕ್ಕೆಲ್ಲ ನಾನೇ ಶಿವ, ನಾನೇ ಪರಮೇಶ್ವರ, ಯಾರಾದ್ರೂ ಶಿವ ಅಂತ ಮತ್ತೊಂದು ಸಾರಿ ಹೇಳಿದ್ರೆ ನಾಲಿಗೆನ ಕತ್ತರಿಸಿ ಕಲ್ಬಂಡೆ ಒಳಗಡೆ ಕೂಡ ಹಾಕ್ತಾರೆ ಪಾಪಗಳ. ಈ ರೀತಿ ಚಿತ್ರಹಿಂಸೆ ಕೊಡ್ತಿರ್ಬೇಕಾದ್ರೆ ನಾರದು ನೋಡಿದ್ರು, ಓಹೋ ಇವನಿಗೆ ಬಿಟ್ಟು ಬಿಟ್ರೆ ಶಿವಭಕ್ತಿ ಇಲ್ಲದೆ ಮಾಡ್ಬಿಡ್ತಾನೆ, ಇವನ ಸಂಹಾರ ಮಾಡಿಸ್ಬೇಕು ಅಂತ ಎರಡು ವಿಚಾರ ಸಿಕ್ತು ನಾರದರಿಗೆ. ಮುಂದೆ ಕನ್ನಡ ನಾಡ ಕಡೆ ಪಾದ ಮೆಟ್ಟಿದಾಗ ಎಲ್ಲಿ ನೋಡಿದ್ರಲ್ಲಿ ಕೊಲೆ, ಸುಲಿಗೆ, ಅಜ್ಞಾನ, ಮಂಗಳ ಕಾರ್ಯಗಳು ತುಂಬಿ ತೊಳಕಾಡ್ತಾ ಇತ್ತಲ್ಲ. ನಾರದು ನೋಡಿ, ಶಿವ ಈ ಅಜ್ಞಾನವೆಲ್ಲ ಸುಜ್ಞಾನವಾಗಬೇಕು ಅಂದ್ರೆ ಪರಶಿವನ ಅವತಾರ ಜಗತ್ತಿಗಾಗಬೇಕಲ್ಲಪ್ಪ. ಮೂರು ವಿಚಾರ ಸಿಕ್ತು ನಾರದರಿಗೆ. ಕೊನೆಗೆ ಕೈಲಾಸಕ್ಕೆ ಹೋಗೋ ಮಾರ್ಗದಲ್ಲಿ ಶ್ರೀಶೈಲದ ಕಡೆ ಬಂದಾಗ ಬರುತ್ತಿರುವ ನಾರದರನ್ನು ಕಂಡು ಈ ಗಂಡೆ ಹೆಂಡತಿರಾದ ಉತ್ತರಾಜ ಶಿವದಾಸರು ಪಾದ ಪೂಜೆಯನ್ನು ಮಾಡಿ ಒಳಗೆ ಕರ್ಕೊಂಡೋಗಿ ತಮ್ಮ ದುಃಖವನ್ನು ಹೇಳ್ಕೊತಾರಂತೆ. ಪೂಜ್ಯರೇ ಒಳಗಡೆ ಬನ್ನಿ. ಊರಿನಲ್ಲಿ ಜನ ಗಂಡ ಹೆಂಡತಿರು ಅಂದ್ರೆ ಹೀಗಿರ್ಬೇಕಣೆಯ ಅಂತ ಕೊಂಡಾಡ್ತಾರೆ. ಅದೇ ಜನ ಮತ್ತೊಂದು ಕಡೆ ಮಕ್ಕಳಿಲ್ಲದವಳು ಬಂಜೆ 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 ಅಂತ ನಮ್ಮನ್ನ ಹಾಡ್ಕೋತಾರೆ. ಈ ದುಃಖವನ್ನು ನಾವು ಯಾರಂತ ಹೇಳಿಕೊಳ್ಳೋದು? ನಿಮ್ಮಂತವರ ಪಾದ ಸೇವೆಯಿಂದನಾದರೂ ಆ ಪರಮಾತ್ಮ ನಮಗೆ ಮಕ್ಕಳ ಬಲವನ್ನು ಕೊಳ್ಳಿ ದಯಮಾಡಿ ಅನುಗ್ರಹಿಸಿ ಸ್ವಾಮಿ, ದಯಮಾಡಿ ಅನುಗ್ರಹಿಸಿ. ಅಳಬೇಡ ಕಣವ್ವ,
ನಂಬಿ ಕರೆದರೆ ಹೋಯನೇ ಶಿವನು, ನಂಬಿದವರಿಗೆ ಹಿಂಬಾಗಿಪ್ಪನು ನಮ್ಮ ಗುರು ಶಂಭುಲಿಂಗನು. ನಮ್ಮದವ್ರನ್ನ ಪರಮಾತ್ಮ ಯಾವತ್ತೂ ಕೈ ಬಿಡಲ್ಲ. ನಿಮ್ಮ ಹಚ್ಚಲವಾದ ಭಕ್ತಿಗೆ ಜಗತ್ ಪ್ರಸಿದ್ಧನಾದ ಕಂದನೆ ಅವತಾರ ಎತ್ತಿ ಬಂದು ನಿಮ್ಮ ಮಡಿಲನ್ನು ಸೇರುತ್ತಾನೆ, ನಿಮ್ಮ ಜೀವನ ಪಾವನವಾಗುತ್ತೆ. ಹೀಗೆ ಭಕ್ತಿಯಿಂದ ಪೂಜೆ ಮಾಡ್ತೀರಿ ಅಂತ ಉತ್ತರಾದಿ ಶಿವದಾಸರಿಗೆ ಅನಾರದರು ಅಭಯವನ್ನು ಕೊಟ್ಟು ಶೋಮೇರ ಪರ್ವತನಿತ್ತ ಕೈಲಾಸದ ಕಡೆ ಬರ್ತಾ ಇದ್ದಾರೆ. ಸಪ್ತ ಶಿವ ಕೋಟಿಗಳಂಗಣ ಮಧ್ಯದಲ್ಲಿ ಶಿವನ ಎತ್ತರವಾದ ಪೀಠದಲ್ಲಿ ಕುಳಿತಿದ್ದಾನೆ ಕೈಲಾಸ. ಕೈಲಾಸದಲ್ಲಿ ಪರಶಿವನ ಅಸನ್ಮುಖನಾಗಿ ಕುಳಿತಿರಬೇಕಾದ್ರೆ ಲಕ್ಷದ ಮೇಲೆ ಕೋಟಿ ಶಿವಗಣಗಳು ಪರಮಾತ್ಮನ ಭಕ್ತಿಯಿಂದ ಕರೆಯುವ ಸಂದರ್ಭ. ಇಡೀ ಕೈಲಾಸ ಪರ್ವತ ಭಕ್ತಿಯ ಸಾಗರದಲ್ಲಿ ಮುಳುಗ್ತಾ ಇದ್ರೆ ಅಲ್ಲಿಗೆ ನಾರದರ ಆಗಮನ ಆಗ್ತಾ ಇದೆ. ಶಿವ ಹೇಳ್ತಾನೆ, ಪಾರ್ವತಿ ಅತ್ತ ನೋಡು, ನಾರದರು ಲೋಕ ಸಂಚಾರಿಕರಾದವರು ಕೈಲಾಸ ಬರ್ತಾ ಇದ್ದಾರೆ ಅಂದ್ರೆ ಸುಮ್ಮನೆ ಬರ್ತಾ ಇಲ್ಲ, ಏನು ಹೊಸ ವಿಚಾರ ಕಾದಿದೆ. ಭೂಲೋಕಕ್ಕೊಂದು ಅವತಾರ ಎತ್ತುವ ಮುನ್ಸೂಚನೆ ನನಗೆ ಕಾಣ್ತಾ ಇದೆ. ಅವರು ಬರಲಿ, ನಾವೀ ಭಕ್ತರನ್ನು ಸೇರಿ ಭಕ್ತಿಯಲ್ಲಿ ಮುಳುಗೋಣ ಅಂತ ಶಿವನು ಕೂಡ ಭಕ್ತಿಯರ ಜೊತೆಗೂಡಿ ಭಕ್ತಿಯಲ್ಲಿ ಮುಳುಗ್ತಾ ಇದ್ದಾನೆ. ಇಡೀ ಕೈಲಾಸ ಪರ್ವತವೇ ಕೈಲಾಸದ ಭಕ್ತಿಯಿಂದ ತುಂಬುತ್ತಾ ಇದೆ. ಯಾವ ರೀತಿಯಾಗಿ ಶಿವನೊಲಿದರೆ ಭಯವಿಲ್ಲ, ಶಿವ ಶಿವ ಮುನಿದರೆ ಬದುಕಿಲ್ಲ, ಶಿವನಲ್ಲದೆ ಹರನಲ್ಲದೆ ಗತಿಯಾರು ನಮಗಿಲ್ಲ. ಜಟೆಯಲ್ಲಿ ಕಟ್ಟಿದ ನದಿಯ ಹಣೆಯಲ್ಲಿ ಮುಡಿದ ಶಿಶಿಯ, ಜಟೆಯಲ್ಲಿ ಕಟ್ಟಿದ ನದಿಯ ಹಣೆಯಲ್ಲಿ ಮುಡಿದ ಶಿಶಿಯ, ಕಣ್ಣೊಡವೆ ಉರಿವ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ್ಮ ಶಿವನ ಕಂಡೆಯ. ಅಮ್ಮ ಅವನ ಮಹಿಮೆಯನ್ನು ನೀನೋ ಬಲ್ಲೆಯ. ಜಟೆಯಲ್ಲಿ ಕಟ್ಟಿದ ನದಿಯ ಹಣೆಯಲ್ಲಿ ಮುಡಿದ ಶಿಶಿಯ, ಕಣ್ಣೊಡವೆ ಉರಿವ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ್ಮ ಶಿವನ ಕಂಡೆಯ. ಅಮ್ಮ ಅವನ ಮಹಿಮೆಯನ್ನು ನೀನೋ ಬಲ್ಲೆಯ. ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ, ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ. ಹೂವನ್ನು ಬೇಡೋದಿಲ್ಲ, ಹಣ್ಣನ್ನು ಕೇಳೋದಿಲ್ಲ, ಶಿವ ಶಂಕರ. ಹೂವನ್ನು ಬೇಡೋದಿಲ್ಲ, ಹಣ್ಣನ್ನು ಕೇಳೋದಿಲ್ಲ, ಹೊಗಳಿಕೆಯ ಎಂದು ಬಯಸುತ್ತ ನೀಲಕ ಹೂವಂತ ಹೃದಯ ಹುಡುಕುವ, ಹಣ್ಣಾದ ಮನವ ಕಂಡಾಗ ಅಲ್ಲೇ ನಿಲ್ಲುವ, ಶ್ರೀಕಂಠ ಆನಂದವನ್ನು ನೀಡುವ. ಜಟೆಯಲ್ಲಿ ಕಟ್ಟಿದ ನದಿಯ ಹಣೆಯಲ್ಲಿ ಮುಡಿದ ಶಿಶಿಯ, ಕಣ್ಣೊಳುವೆ ಉರಿವ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ್ಮ ಶಿವನ ಕಂಡೆಯ. ಅಮ್ಮಮ್ಮ ಅವನ ಮಹಿಮೆಯನ್ನು ನೀನೋ ಬಲ್ಲೆಯ. ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ, ಶಿವ ಪರಮೇಶ್ವರ. ಶಿವ 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 ಇಡೀ ಕೈಲಾಸ ಪರ್ವತ ಶಿವಭಕ್ತಿಯಲ್ಲಿ